ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಸಾರಿಗೆ ಇಲಾಖೆಯ ಪ್ರಕಾರವಾಗಿ ನಿಜವಾಗ್ಲೂ ಕೂಡ ಸಾರಿಗೆ ಇಲಾಖೆ ಬದುಕಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ ದೊಡ್ಡ ಮಟ್ಟಕ್ಕೆ ಕಾಡಲಾರಂಭಿಸುತ್ತೆ. ಏಕೆಂದರೆ ಯಾವುದೇ ಒಬ್ಬ ಅಧಿಕಾರಿಯನ್ನು ಭೇಟಿ ಮಾಡಿದಂತಹ ಸಂದರ್ಭಗಳಲ್ಲಿ ಯಾವ ಸಂಸ್ಥೆಯ ವಿರುದ್ಧವಾಗಿ ಚಾಲಕರುಗಳ ಬಾಳಿನ ಜೊತೆ ಚೆನ್ನಾಗಿ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿದರೆ ಅವ್ರು ಹೇಳೋದು ಒಂದೇ ಮಾತು: ನಿಮಗೆ ಆ ಸಂಸ್ಥೆಯಿಂದ ಸಮಸ್ಯೆ ಆಗಿದ್ದರೆ ನೀವು ಆ ಸಂಸ್ಥೆಯನ್ನು ತ್ಯಜಿಸಿ, ನೀವು ಯಾಕೆ ಆ ಸಂಸ್ಥೆಯ ಜೊತೆಯಲ್ಲಿ ಕೆಲಸ ಮಾಡ್ತೀರಾ ಅನ್ನುವಂತಹ ಒಂದು ನೈಪುಣ್ಯತೆಯ ಮತ್ತು ಜಾರಿಕೆಯನ್ನು ತೋರ್ಪಡಿಸುವಂತಹ ವಿಚಾರಗಳನ್ನ ಚೆನ್ನಾಗಿ ಹರಿದು ನೀರು ಕೊಡ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಯಾವುದೇ ಸಂದರ್ಭಗಳಲ್ಲಿ ಹೋದರೂ ಕೂಡ ಚಾಲಕರುಗಳ ಮೇಲೆ ದಂಡಾಸ್ತ್ರ ಪ್ರಯೋಗಗಳು, ಚಾಲಕರುಗಳ ಮೇಲೆ ಇವರ ದೌರ್ಜನ್ಯ ದರ್ಪಗಳು ನಡೀತದ ವಿನಃ ರೆಡ್ ಕಾರ್ಪೆಟನ್ನು ಹಾಕ್ಕೊಂಡು ಬಂದು ಕಂಪನಿಗಳು ಏನು ಮಾಡಿದರೂ ಕೂಡ ಅದು ಸರಿ ಅನ್ನುವ ರೀತಿಯಲ್ಲಿ ಅಧಿಕಾರಿಗಳ ವರ್ತನೆಗಳು. ಒಬ್ಬ ಚಾಲಕ ತನ್ನ ನೋವನ್ನು ಹೇಳ್ಕೊಳ್ಳೋದಕ್ಕೆ ಇದೇ ಸಾರಿಗೆ ಇಲಾಖೆಯ ಕಚೇರಿಗೆ ಭೇಟಿ ಕೊಡಬೇಕು ಅಂದರೆ ಅದು ಒಂದು ರೀತಿ ಜೈಲು ಒಳಗೆ ಹೋದ ರೀತಿಯಲ್ಲಿ. ಏಕೆಂದರೆ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದೀವಿ ಅಂದರೆ 16 ಜನ ಚಾಲಕರುಗಳ ಜೊತೆಯಲ್ಲಿ ಹೋದರೆ ಅಲ್ಲಿಗೆ ನಿರ್ಬಂಧ. ಹೋಗುವ ಒಂದಿಬ್ಬರು ಚಾಲಕರುಗಳಿಗೆ ಇವ್ರು ಕೊಡುವಂತಹ ಸಮಜಾಯಿಷಿ ಉತ್ತರಗಳೇನಿರುತ್ತೆ ಅಂದರೆ ಕೇಳಿಕೊಂಡು ಮೌನವಾಗಿ ವಾಪಸ್ ಬರಬೇಕು. ಏಕೆಂದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಒಂದು ಲೆಕ್ಕಕ್ಕೆ ಎಲ್ಲರೂ ಕೂಡ ಭ್ರಷ್ಟರೇ ಅನ್ನುವ ರೀತಿಯಲ್ಲಿ ಅವರ ನಡವಳಿಕೆಗಳನ್ನ ನಾವು ನೋಡಿರ್ತೀರ. ರ್ಯಾಪಿಡೋ ಅನ್ನುವಂತಹ ಸಂಸ್ಥೆ ಹಂತ ಹಂತವಾಗಿ ಬೈಕ್ ಟ್ಯಾಕ್ಸಿಯನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ತದನಂತರದಲ್ಲಿ ವಿರೋಧ ಮಾಡಿದ ನಂತರದಲ್ಲಿ ಆಟೋ ಚಾಲಕರುಗಳನ್ನು ಕೂಡ ಅದರೊಳಗಡೆ ಸೇರಿಸ್ಕೊಂಡು ದುಡಿಮೆ ಮಾಡ್ಕೊಳ್ತಾ ಬಂತು. ಈ ಒಂದು ಸಂಸ್ಥೆ ಬಂದಂಥ ಸಂದರ್ಭದಲ್ಲಿ ಅದನ್ನು ನೋಡಿದಂಥವ್ರು ಎಲ್ಲರೂ ಕೂಡ ಬೈಕ್ ಟ್ಯಾಕ್ಸಿ ಅಂತಕ್ಕಂಥದ್ದನ್ನು ಲಾಂಚ್ ಮಾಡೋದಕ್ಕೆ ಅಂತೇಳಿ ಮುಂದುವರೆದ್ರು ಮತ್ತು ಅದು ಲಾಂಚ್ ಕೂಡ ಆಯಿತು. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಪೋರ್ಟರ್ ಅನ್ನುವಂತಹ ಒಂದು ಸಂಸ್ಥೆ ಲಗೇಜ್ಗೆ ಅಂತೇಳಿ ಒಂದು ಆ್ಯಪನ್ನು ತಯಾರು ಮಾಡಿಕೊಂಡು ಅಲ್ಲಿರುವಂತಹ ಲಗೇಜಿನ ಚಾಲಕರುಗಳನ್ನು ತನ್ನ ಸಂಸ್ಥೆಯ ಒಳಗಡೆ ಸೇರಿಸ್ಕೊಂಡು ಕೆಲಸ ಕಾರ್ಯಗಳನ್ನ ಮುಂದುವರಿಸ್ಕೊಳ್ತಾ ಬರ್ತಾ ಇತ್ತು. ಯಾವಾಗ ಇಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೀತಿದ್ದಂತಹ ಕೇಸು ಇತ್ಯರ್ಥಗೊಳಿಸಿ ಸುಪ್ರೀಂ ಕೋರ್ಟ್ಗೆ ಕೇಸ್ ಹೋಗುತ್ತೆ, ತದನಂತರದಲ್ಲಿ ಪ್ಯಾಸೆಂಜರ್ ವಾಹನಗಳಿಗೂ ಕೂಡ ಗೂಡ್ಸ್ ಕಂಪನಿ ನೇರವಾಗಿ ಎಂಟ್ರಿ ಆಗುತ್ತೆ. ಅದು ಗೂಡ್ಸನ್ನೇ ಸರಬರಾಜು ಮಾಡ್ಬೋದು ತಾವುಗಳು ಅನ್ನುವಷ್ಟು ಮಟ್ಟಕ್ಕೆ ಜಾಹೀರಾತುಗಳನ್ನು ಕೊಟ್ಟು ಆಟೋ ಚಾಲಕರುಗಳನ್ನ ಅಟ್ಯಾಚ್ ಮಾಡ್ಕೊಳ್ಳುತ್ತೆ. ಇದಕ್ಕೆ ಗೂಡ್ಸ್ನ ವಾಹನದ ಮಾಲೀಕರು ಮತ್ತು ಚಾಲಕರುಗಳು ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಈಗ ದಂಡಾಸ್ತ್ರ ಪ್ರಯೋಗವನ್ನು ಆಟೋ ಚಾಲಕರುಗಳ ಮೇಲೆ ಸಾರಿಗೆ ಇಲಾಖೆ ಮಾಡ್ತಾ ಇದೆ. ಒಂದು ಲೆಕ್ಕಕ್ಕೆ ಓಕೆ ಅಂತ ಒಪ್ಕೊಳ್ಳೋಣ, ಆದರೆ ಸಾರಿಗೆ ಇಲಾಖೆಯಲ್ಲಿ ಅನುಮತಿಯನ್ನೇ ಪಡೆದೇ ಇರತಕ್ಕಂತಹ ಸಂಸ್ಥೆಗಳು ಇವತ್ತು ಸಾರಿಗೆ ಕ್ಷೇತ್ರದಲ್ಲಿರ್ತಕ್ಕಂತಹ ಎಲ್ಲ ಚಾಲಕರುಗಳನ್ನು ತನ್ನ ಸಂಸ್ಥೆಯ ಒಳಗಡೆ ಸೇರಿಸ್ಕೊಂಡು ಅಟ್ಯಾಚ್ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಗಳಿಸ್ತಿದಾರಲ್ಲ, ಇದು ಸಾರಿಗೆ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳ ಕಣ್ಣಿಗೆ ಕಾಣೋದಿಲ್ವಾ? ಅನಧಿಕೃತವಾಗಿ ಸಾರಿಗೆ ಇಲಾಖೆಯ ವ್ಯಾಪ್ತಿ ಒಳಗಡೆ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ಅನುಮತಿಯನ್ನು ತೆಗೆದುಕೊಳ್ಳದೆ ಇಷ್ಟೊಂದು ಜನ ಚಾಲಕರು ಮತ್ತು ಮಾಲೀಕರುಗಳನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೆ ಹೇಗೆ? ಇವೆಲ್ಲವನ್ನ ಗಮನಿಸಿದರೆ ಅಧಿಕಾರಿಗಳ ಕೈವಾಡ ಇಂತಹ ಕಂಪನಿಗಳ ಜೊತೆಯಲ್ಲಿ ಬಹುದೊಡ್ಡವಾಗಿ ಕಾಣಿಸ್ತಾ ಇದೆ. 23ನೇ ತಾರೀಕು ಏನೋ ಒಂದು ಸಂಘಟನೆ ಬಹುದೊಡ್ಡವಾಗಿ ಹೋರಾಟವನ್ನು ಮಾಡುತ್ತೆ ಪೋರ್ಟರ್ನ ವಿರುದ್ಧವಾಗಿ. ಅದರ ನಂತರದಲ್ಲಿ ಈಗ ಇಡೀ ಸಾರಿಗೆ ಇಲಾಖೆ ಆಟೋ ಚಾಲಕರುಗಳ ಹಿಂದೆ ಮುಗಿಬಿದ್ದು ಈಗ ಆಟೋ ಚಾಲಕರುಗಳ ಮೇಲೆ ದಂಡಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಈ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಹೇಳುವ ರೀತಿಗಳು ಮತ್ತು ಮಾತುಕತೆಗಳನ್ನು ಗಮನಿಸಿದಂತಹ ಪೋರ್ಟರ್ನ ಸಂಸ್ಥೆ ಈಗ ದ್ವಿಚಕ್ರ ವಾಹನಗಳನ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಬಂದಿದೆ. ಅಂದರೆ ಹಂತ ಹಂತವಾಗಿ ಕಾರ್ಪೊರೇಟ್ ಸಂಸ್ಥೆಗಳು ಈ ಏನೋ ನಮ್ಮಂತಹ ಒಂದು ವಾಹನಗಳದ್ದು ಮತ್ತು 2 ವಾಹನಗಳ ಮಾಲೀಕರುಗಳು ಏನಿರ್ತೀವಿ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಬೆಂಗಳೂರನ್ನು ತ್ಯಜಿಸಿ ನಮ್ಮ ಒಂದು ಉದ್ಯಮವನ್ನು ಸಂಪೂರ್ಣವಾಗಿ ಕಾರ್ಪೊರೇಟರ್ ಅಂಡರ್ಗೆ ಕೊಟ್ಟು ಇಡೀ ವ್ಯವಸ್ಥೆ ಅವರ ಕೈಯಲ್ಲಿರಬೇಕು ಅಂತಕ್ಕಂತಹ ಒಂದು ಬಹುದೊಡ್ಡ ಷಡ್ಯಂತ್ರ ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಕಂಪನಿಗಳು ಸೇರಿ ಮಾಡ್ತಾ ಇದ್ದಾರಾ ಅಂತ ನೋಡಿದರೆ ಸೂಕ್ಷ್ಮವಾಗಿ ಗಮನಿಸಿದಂಥ ಸಂದರ್ಭಗಳಲ್ಲಿ ಇದು ಸತ್ಯ ಅಂತ ಅನಿಸ್ತದೆ. ಏಕೆಂದರೆ ಮೊನ್ನೆ ಪೋರ್ಟರ್ನ ವಿರುದ್ಧ ಹೋರಾಟದ ಜಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಹೇಳಿದಂಥ ಹೇಳಿಕೆಗಳನ್ನ ಗಮನಿಸಿದಂಥ ಸಂದರ್ಭದಲ್ಲಿ ಇದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇವರ ಅಸ್ತ್ರಗಳು, ಇವರ ದಂಡ ಪ್ರಯೋಗಗಳು ಏನಿದ್ರೂ ಕೂಡ ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ಮತ್ತು ಗೂಡ್ಸ್ ವಾಹನದ ಮಾಲೀಕರು ಮತ್ತು ಚಾಲಕರುಗಳ ಮೇಲೆ ವಿನಃ ಇವರುಗಳು ಯಾವುದೇ ಕಾರಣಕ್ಕೂ ಕೂಡ ಕಂಪನಿಗಳ ಮೇಲೆ ದಂಡಾಸ್ತ್ರ ಪ್ರಯೋಗವನ್ನು ಮಾಡೋದಕ್ಕೆ ಶಕ್ತರಲ್ವೇ ಅಲ್ಲ. ಅಷ್ಟು ನಿಶಕ್ತಿಯನ್ನು ಕಳ್ಕೊಂಡಿರ್ತಕ್ಕಂತಹ ಸಾರಿಗೆ ಇಲಾಖೆ. ಸ್ನೇಹಿತರೆ, ಈಗ ಪೋರ್ಟರು ಕೂಡ ದ್ವಿಚಕ್ರ ವಾಹನವನ್ನು ಅಟ್ಯಾಚ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಆಟೋ ಚಾಲಕರ ಬದುಕಿನ ಜೊತೆ ಬಹುದೊಡ್ಡವಾಗಿ ಚೆಲ್ಲಾಟವನ್ನು ಆಡ್ತಿದ್ದಂತಹ 3 ಕಂಪನಿಗಳಿಗೆ ಈ ಒಂದು ಕಂಪನಿಯು ಕೂಡ ಸೇರ್ಪಡೆಯಾಗಿ 4ನೇ ಕಂಪನಿಯಾಗಿ ಹೊರಹೊಮ್ಮುತ್ತಾ ಇದೆ. ಆದರೆ ಇದರ ವಿರುದ್ಧವಾಗಿ ಧ್ವನಿ ಎತ್ತಬೇಕಾದಂತಹ ಚಾಲಕರ ಪರಗಳ ಸಂಘಟನೆಗಳನ್ನ ಕಟ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ವ್ಯವಹಾರಗಳಿಗೆ ಕೊಟ್ಟಷ್ಟು ಆದ್ಯತೆಗಳನ್ನು
ಚಾಲಕರುಗಳ ಬದುಕು ಮತ್ತು ಚಾಲಕರುಗಳ ಆದಾಯ, ಚಾಲಕರುಗಳ ಕುಟುಂಬಗಳಿಗೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ದುರದೃಷ್ಟಕರ. ಚಾಲಕರ ಹೆಸರು ಹೇಳಿ ಬೆಳೆದಂತಹ ಕಂಪನಿಗಳು ಒಂದು ಭಾಗದಲ್ಲಿ ಇಡೀ ಚಾಲಕರ ವರ್ಗವನ್ನ ಕಾಲು ಕಸಕ್ಕಿಂತ ಕೆಳಗೆ ಹಾಕೊಂಡು ತುಳಿತಾ ಇದ್ರೆ, ಚಾಲಕರ ಬದುಕಿಗೆ ಆಶಾಕಿರಣವಾಗಿ ಬೆಳಕನ್ನು ಮೂಡಿಸಬೇಕಾದಂತಹ ಸಂಘ ಸಂಘಟನೆಗಳು ಕೂಡ ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ಮತ್ತು ಗೂಡ್ಸ್ ವಾಹನದ ಚಾಲಕರುಗಳ ಬದುಕಿನ ಜೊತೆ ಚೆಲ್ಲಾಟವನ್ನು ಆಡ್ತಾ ಇರೋದು ಕೂಡ ಬಹುದೊಡ್ಡ ಮಾರಕವಾಗಿ ಮುಂದಿನ ದಿನಗಳಲ್ಲಿ ಇಡೀ ಸಾರಿಗೆ ಕ್ಷೇತ್ರವೇ ಕ್ಷೀಣಿಸುವಂತಹ, ಅಂದರೆ ನಮ್ಮಂಥ ನಿಮ್ಮಂಥ ವಾಹನ ಮಾಲೀಕರುಗಳು ಕ್ಷೀಣಿಸುವಂತಹ ಸಾಧ್ಯತೆಗಳು ತುಂಬ ಕಾಣ್ತಾ ಇದೆ. ಜೊತೆಗೆ ಕಾರ್ಪೊರೇಟ್ ವ್ಯವಸ್ಥೆಯ ಒಳಗಡೆ ಇಡೀ ಸಾರಿಗೆ ಇಲಾಖೆ ಹೋಗುವ ಸಾಧ್ಯತೆಗಳೇ ಅತಿ ಹೆಚ್ಚಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಧನ್ಯವಾದಗಳು.